ಸಿಎಂ ಡಿಕೆ ಶಿವಕುಮಾರ್ ಸಚಿವ ಸಂಪುಟಕ್ಕೀಗ ಹೊಸ ಕಳೆ ಬಂದಿದೆ. ನೂತನವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿರುವ ಸಚಿವರು ಹೊಸ ಹುರುಪಿನಿಂದ ಕೆಲಸವನ್ನ ಆರಂಭಿಸಿದ್ದಾರೆ. ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರದ ಬಳಿಕ ಖಾತೆಗಾಗಿ ಕಾಯ್ತಾ ಇರುವ ಸಚಿವರು ಇಂದು ವಿಧಾನಸೌಧಕ್ಕೆ ಆಗಮಿಸಿ ಕಾರ್ಯವನ್ನ ಆರಂಭಿಸಿದ್ರು. ನೂತನವಾಗಿ ಸಚಿವರಾದ ಬಳಿಕ ಮಳವಳ್ಳಿ ನರೇಂದ್ರಸ್ವಾಮಿ ಶಿವಲಿಂಗೇಗೌಡ ವಿಧಾನಸೌಧಕ್ಕೆ ಆಗಮಿಸಿ ಸಚಿವರಾಗಿ ಕಾರ್ಯಾರಂಭ ಮಾಡಿದ್ರು. ಈ ವೇಳೆ ಮಾತನಾಡಿದ ಶಿವಲಿಂಗೇಗೌಡ, ನನಗೆ ಯಾವುದೇ ಖಾತೆಯನ್ನ ಕೊಟ್ಟರು ನಿಭಾಯಿಸುತ್ತೇನೆ. ವಿಧಾನಸೌಧದಲ್ಲಿ ರೈತರು ಕೃಷಿ ಬಗ್ಗೆ ಹೆಚ್ಚು ಮಾತನಾಡ್ತಾ ಇದ್ದೆ, ಬಜೆಟ್ ಬಗ್ಗೆಯೂ ಮಾತನಾಡಿದ್ದೇನೆ. ಇದೀಗ ಸಿಎಂ ಪ್ರೀತಿಯಿಂದ ಯಾವುದೇ ಖಾತೆಯನ್ನ ಕೊಟ್ಟರು ನಿಭಾಯಿಸುತ್ತೇನೆ ಅಂತ ಹೇಳಿದ್ರು. ಅಸಮಾಧಾನಿತ ಶಾಸಕರಿಗೆ ಮನವಿ ಮಾಡಿ ಪಕ್ಷದ ನಾಯಕರು ನಾವು ಎಲ್ಲರೂ ಕೂತು ಮಾತನಾಡ್ತೀವಿ, ಪಕ್ಷ ತಾಯಿ ಇದ್ದಂತೆ, ನಾನು ಯಾವುದೇ ಖಾತೆಯ ನಿರೀಕ್ಷೆಯಲ್ಲಿ ಇಲ್ಲ, ಯಾವುದೇ ಖಾತೆ ಕೊಟ್ಟರು ನಿಭಾಯಿಸುತ್ತೇನೆ ಅಂತ ಹೇಳಿದ್ದಾರೆ. ನಾನು ಭಾಳ ಸಾರಿ ಹೇಳಿದ್ದೀನಿ, ಯಾವ ನಿರೀಕ್ಷೆನೂ ಇಲ್ಲ. ಪಕ್ಷ ಏನು ಜವಾಬ್ದಾರಿ ನೀಡಿದೆಯೋ ಅದನ್ನು ಪ್ರಾಮಾಣಿಕವಾಗಿ ನಿರ್ವಹಿಸ್ತಕ್ಕಂಥ ಜವಾಬ್ದಾರಿ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಾನು NSAಯಿಂದ ಬೆಳೆದಿರೋದ್ರಿಂದ ಪಕ್ಷದ ಎಲ್ಲ ವಿಚಾರಗಳು ನಮಗೆ ಆಳವಾಗಿ ಅರ್ಥ ಆಗಿರೋದ್ರಿಂದ ಈ ಎಲ್ಲ ವಿಚಾರವೂ ಕೂಡ ನಾವೇನು ಎಲ್ಲೂ ಚರ್ಚೆ ಮಾಡ್ತಕ್ಕಂಥ ವಿಚಾರ ಅಲ್ಲ. ನಾನು ಭಾಳ ಸಾರಿ ಹೇಳಿದ್ದೀನಿ, ಯಾವ ನಿರೀಕ್ಷೆನೂ ಇಲ್ಲ. ಪಕ್ಷ ಏನು ಜವಾಬ್ದಾರಿ ನೀಡಿದೆಯೋ ಅದನ್ನು ಸ್ವಾಭಾವಿಕವಾಗಿ ಹತಾಶರಾಗ್ತಕ್ಕಂಥದ್ದು, ಅವರ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ತಕ್ಕಂಥದ್ದು ಸ್ವಾಭಾವಿಕ. ಅವ್ರಿಗೆಲ್ಲ ನಾನು ಪ್ರಾರ್ಥನೆ ಮಾಡ್ತೀನಿ. ನಿಮಗೇನಾದ್ರು ಸೇಮ್ ಟಾಸ್ಕ್ ಕೊಟ್ಟಿದ್ದಾರೆ ಸರ್, ಹೋಗಿ ಮನವೊಲಿಕೆ ಮಾಡಿ ಅಂತ ಕೆಲವು ಸಚಿವರಿಗೆಲ್ಲ? ನಾನು ನನ್ನ ಸ್ನೇಹಿತರು ಯಾರು ಇರ್ತಾರೆ ಅವ್ರಿಗೆ ಮನವೊಲಿಕೆ ಮಾಡ್ತೀನಿ. ಹಿಂಗಿರುತ್ತಪ್ಪ, ನಾವು ಎಲ್ಲ ಹೋದ ಸಾರಿ ಹಂಗೆ ಅಂದ್ಕೊಂಡಿದ್ದು, ಮುಂದೆ ಕಾಯೋಣ. ಇಷ್ಟಕ್ಕೆ ರಾಜಕಾರಣ ಮುಗಿಲಿಲ್ಲ. ಮುಂದೆ ನಾವೆಲ್ಲ ಒಟ್ಟಾಗಿ ಪಕ್ಷ ಕಟ್ಟಿ 28ಕ್ಕೆ ಮತ್ತೆ ಸರ್ಕಾರ ತಂದು ಈಗ ಆಗಿರೋರು ಯಾರಿದ್ದಾರೆ ಅವ್ರನ್ನೆಲ್ಲ ಬಿಟ್ಟು ಮುಂದಕ್ಕೆ ಹೊಸಬ್ರಿಗೆ ಕೊಡೋವಂಥ ಒಂದು ನಿರ್ಣಯನ ಪಾರ್ಟಿಲಿ ತೆಗೆದುಕೊಂಡು ಹೋಗೋಣ, ಒಟ್ಟಿಗೆ ಹೋಗೋಣ, ಪಾರ್ಟಿ ಕಟ್ಟೋಣ ಅಂತಕ್ಕಂಥದ್ದನ್ನು ಅವರಲ್ಲಿ ನಾನು ಮನವಿ ಮಾಡ್ತೀನಿ. ಸ್ವಾಭಾವಿಕವಾಗಿ ಹತಾಶರಾಗ್ತಕ್ಕಂಥದ್ದು